ಸೊ ನಾವು ಎಷ್ಟು ಪ್ರೀತಿಸ್ತಿದ್ದೀವಿ ಅಂತ ಅನ್ನೋದನ್ನ ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ನಮ್ಮನೆ ಈ ಮಕ್ಕಳಿಗೆ ಹೊಸ್ಲು ಅಂದರೆ ಅದು ಎಷ್ಟು ಇಷ್ಟ ಅಂದರೆ, ಒಬ್ಬರು ಮೇನ್ ಡೋರಲ್ಲಿ ತಲೆ ಹಾಕೊಂಡು ಮಲ್ಕೋತಾರೆ, ಇನ್ನೊಬ್ರು ಪೂಜಾ ರೂಮಲ್ಲಿ ತಲೆ ಹಾಕೊಂಡು ಮಲ್ಕೊಂಡಿದ್ದಾರೆ. ಎಲ್ಲಿ ಮಲ್ಕೊಂಡಿರೋದು? ಜೇಜಿ ರೂಮಲ್ಲಿ. ಎಲ್ಲಿ ತಾಚೆ ಮಾಡೋದಿಲ್ಲ, ಎಲ್ಲಿ ತಾಚೆ ಮಾಡೋದಿಲ್ಲ ಅಂತ. ತಾಚೆ ಮಾಡೋ ಜಾಗನ ಅದು, ತಾಚೆ ಮಾಡೋ ಜಾಗ ನಮ್ಮ ಅದು. ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಚೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ನಮ್ಮನೆ ಮಕ್ಕಳಿಂದ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಎಲ್ಲ ಖುಷಿ ಖುಷಿಯಾಗಿ ನಿದ್ದೆ ಮಾಡಿಕೊಂಡು ಜಾಲಿಯಾಗಿದ್ದಾರೆ. ಹಾಗೆ ಮಂತ್ರಾಲಯದಿಂದ ಬಂದಿದ್ದು ನೆಕ್ಸ್ಟ್ ಡೇ ಇದು. ಇವತ್ತು ಗುರುವಾರ. ಸೊ ಈ ಸರ್ತಿ ಗುರುರಾಯರನ್ನ ಮನೆಗೆ ಕರ್ಕೊಂಡ್ ಬಂದಿದೀವಿ. ಯಾವ ರೂಪದಲ್ಲಿ ಅಂತ ನಾನು ನಿಮ್ಗೆ ಆಮೇಲಿಂದ ತೋರಿಸ್ತೀನಿ. 2 ದಿನದಿಂದ ಕೆಲಸ ಪೆಂಡಿಂಗ್ ಇತ್ತು, ಆ ಕೆಲಸ ಮಾಡ್ಕೋತಾ ಹಾಗೆ ನಾನು ಅಡುಗೆ ಮನೆ ಕೆಲಸ ಮಾಡ್ತಿದ್ದೆ. ಹರ್ಷಿತ್ ಪೆಂಡಿಂಗ್ ವರ್ಕ್ ಮುಗಿಸ್ತಾ ಇದ್ದ. ಪ್ರಿಯ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಅವಳು ಬೆಳಗ್ಗೆನೆ ತಲೆ ಸ್ನಾನ ಮಾಡಿಕೊಂಡು ಅವಳು ಆಸೆ ಪಟ್ಟಿದ್ರಿಂದಾನೇ ಇವತ್ತು ರಾಯರನ್ನ ನಾವು ಮನೆ ಕರ್ಕೊಂಡ್ ಬಂದಿರೋದು. ಹಾಗೆ ಮುಖ್ಯವಾಗಿ ಅವಳು ಸ್ಕೂಲು ಕಾಲೇಜ್ಗೆ ಹೋಗುವಾಗಿಂದನೂ ಅವಳು ಪ್ರತಿ ಗುರುವಾರ ಹೋಗಿ ನಮ್ಮ ಮನೆ ಹತ್ರ ಇರುವಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಬರ್ತಾ ಇದ್ಲು. ಅವಳಿಗೆ ತುಂಬಾ ಒಂದು ಭಕ್ತಿ ಜಾಸ್ತಿ ಮುಂಚೆಯಿಂದನೂ ರಾಯರ ಮೇಲೆ. ಹಾಗಾಗಿ ಅವಳೇ ನಾನು ಪ್ರತಿ ಗುರುವಾರ ಪೂಜೆ ಮಾಡ್ತೀನಿ ಅಂತ ಅನ್ನೋ ಒಂದು ಭರವಸೆ ಕೊಟ್ಟ ಮೇಲೆ ರಾಯರನ್ನ ಮನೆ ಕರ್ಕೊಂಡ್ ಬಂದ್ವಿ. ಮೇನ್ ವೈಲ್ ನಾನು ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೀನಿ. ಆಸ್ ಯೂಶಲ್ ನಮ್ಮ ಮನೇಲಿ ಪ್ರತಿದಿನ ಸಿಹಿ ಗೆಣಸನ್ನ ಬೇಯಿಸ್ತೀವಿ. ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ಬೆಂಡೆಕಾಯಿ ಪಲ್ಯ, ಚಪಾತಿ ಮಾಡ್ತಾ ಇದ್ದೀನಿ. ತುಳಸಿ ಕಟ್ಟೆ ರೂಪದಲ್ಲಿ ರಾಯರನ್ನ ನಾವು ಮನೆ ಕರ್ಕೊಂಡ್ ಬಂದಿದೀವಿ. ಅದನ್ನ ಫಸ್ಟ್ ಗಂಗಾ ಜಲದಲ್ಲಿ ತೊಳೆದು ನಂತರ ಪೀಠದಲ್ಲಿ ಕೂರಿಸಿ ಪ್ರಿಯಾ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾಳೆ. ನಾವಿದನ್ನ ತಗೊಂಡಿದ್ದು ಕೂಡ ಗರ್ಭಗುಡಿಯ ಪಕ್ಕದಲ್ಲಿ ಒಂದು ಶಾಪ್ ಇದೆಯಲ್ಲ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಒಳಗಡೆನೆ ಒಂದು ಪೂಜಾ ವಸ್ತುಗಳನ್ನೆಲ್ಲ ಮಾಡೋ ಅಂತ ಶಾಪಲ್ಲಿ, ಅಂದ್ರೆ ದೇವಸ್ಥಾನದ ಒಳಗಡೆನೆ ನಾವು ಇದನ್ನ ಪರ್ಚೇಸ್ ಮಾಡಿದ್ವಿ. ನಾವು ಒಂದೊಂದ್ಸತಿ ಏನ್ ಅನ್ಕೋತೀವಿ, ನಮ್ಗೆ ಯಾರು ಇಲ್ಲ ಅಥವಾ ನಮ್ ಕಷ್ಟಕ್ಕೆ ಯಾರು ಇಲ್ಲ, ನಮ್ ಕಷ್ಟಕ್ಕೆ ಯಾರು ಸಹಾಯ ಮಾಡ್ತಿಲ್ಲ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ಕಾಪಾಡ್ತಿರತ್ತೆ ಅಂತ ಅನ್ನೋ ಒಂದು ನಂಬಿಕೆ ಹೇಗಿರುತ್ತೋ ಹಾಗೆ ಮನೆಗೆ ರಾಯರು ಕರ್ಕೊಂಡ್ ಬಂದಾಗ ನಮ್ ಜೊತೆಗೆ ರಾಯರು ಇದ್ದಾರೆ ಅಂತ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಮಾಡೋ ಕೆಲ್ಸನ ಭಕ್ತಿಯಿಂದ, ಶ್ರದ್ಧೆಯಿಂದ, ಯಾರಿಗೂ ಮೋಸ ಮಾಡ್ದೆ ನಿಯತ್ತಾಗಿದ್ದು ಬಿಟ್ರೆ ಸಾಕು. ಖಂಡಿತ ನಮ್ ಕಷ್ಟಕ್ಕೆ ಯಾರು ಬಂದಿಲ್ಲ ಅಂತಂದ್ರು ಭಗವಂತನ ಆಶೀರ್ವಾದ, ಅವರ ಒಂದು ಹಸ್ತ ನಮ್ ತಲೆ ಮೇಲೆ ಖಂಡಿತ ಇರತ್ತೆ. ಯಾವತ್ತಾರು ಒಂದಿನ ಒಳ್ಳೇದಾಗೆ ಆಗತ್ತೆ. ಹೇಳಲ್ವಾ, ರಾತ್ರಿ ಬಂದ ಮೇಲೆ ಹಗಲ್ ಬಂದೇ ಬರುತ್ತೆ ಅಂತ ಅನ್ನೋದು. ಅಲ್ಲಿವರೆಗೂ ನಾವು ಕಾಯ್ಬೇಕು. ರಾತ್ರಿ ಪೂರ್ತಿ ಕಳಿಬೇಕಲ್ಲ, ಆ ಸಮಯ ಮೀರೋವರೆಗೂ ನಾವು ಕಾಯ್ಬೇಕು. ಆ ಒಂದು ಪೇಷನ್ಸ್ ಕೂಡ ಮನುಷ್ಯನಲ್ಲಿ ಇರ್ಬೇಕು. ಎಲ್ಲಾನು ದೇವ್ರ ಮೇಲೆ ಹಾಕ್ಬಿಡೋದಲ್ಲ. ಎಲ್ಲಾ ಕಷ್ಟಕ್ಕೂ ಅಥವಾ ಎಲ್ಲದಕ್ಕೂ ದೇವ್ರೆ ನಮ್ಗೆ ಇದನ್ನೆಲ್ಲ ಮಾಡ್ತೀರಾ ಅಂತ ಅನ್ನೋದಲ್ಲ. ಸೊ ನಮ್ಮ ಒಂದು ತಪ್ಪುಗಳೇನಿರುತ್ತೆ ಅದನ್ನೆಲ್ಲ ನಾವು ಸರಿಪಡಿಸ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಹಾಗೆ ರಾಯರನ್ನ ನಂಬಿದ್ರೆ ಎಷ್ಟು ಒಳ್ಳೇದಾಗತ್ತೆ ಅಂತ ಹೇಳ್ತಾರೋ ಅದೇ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಜೊತೆಗೆ ನಾವು ಮಾಡೋಂಥ ಕೆಲಸನೂ ಕೂಡ ಅದೇ ರೀತಿ ನಿಯತ್ತಾಗಿರ್ಬೇಕು. ಸೊ ಅಲ್ಲಿಂದ ತಂದಿರೋಂಥ ಗಣೇಶನ ಮೂರ್ತಿ ಇದು ಎಷ್ಟು ಕ್ಯೂಟ್ ಆಗಿದೆ ಅಂತೀರಾ. ಇದ್ರ ಮೇಲ್ಗಡೆಗೆ ಅವರೇ ಒಂದು ಈ ತರದ ಒಂದು ಸ್ಟಿಕ್, ಅಂದ್ರೆ ಆ ಹೊಗೆ ಬರುವಂತ ಸ್ಟಿಕ್ ಕೊಟ್ಟಿದ್ದಾರೆ. ಅದು ಹಚ್ಚಿದ ಕೂಡಲೇ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ನೀರು ಬಂದಂಗೆ ಬರ್ತಾ ಇದೆ. ನೋಡೋಕ್ಕೆ ಅದೆಷ್ಟು ಚೆನ್ನಾಗಿತ್ತು. ಸೊ ನಾವು ಉಳ್ಕೊಂಡಿರೋಂಥ ಸ್ಟೇನಲ್ಲಿ ಕೊಟ್ಟಿದಂಥ ಗಿಫ್ಟ್ ಇದು. ಹಾಗೆ ಊಟಿಯಿಂದ ತಂದಿರುವಂತ ಚಾಕ್ಲೇಟ್ಸ್ನು ಕೂಡ ನಾವು ಮೌಲ್ಡ್ ಅಲ್ಲಿ ಹಾಕಿ ಇಟ್ಟಿದ್ವಿ. ಪ್ರಿಯಾ ಅವ್ರ ಫ್ರೆಂಡ್ಗೆ ಈ ಚಾಕ್ಲೇಟ್, ಊಟಿ ಚಾಕ್ಲೇಟ್ ಮತ್ತೆ ಮಂತ್ರಾಲಯದ ಪ್ರಸಾದ 2 ತಗೊಂಡು ಹೋಗಿ ಕೊಡೋದಕ್ಕೆ ಬಾಕ್ಸ್ ಅಲ್ಲಿ ಹಾಕೋತಾ ಇದ್ದಾಳೆ. ಇವತ್ತು ನಮ್ಮ ಪುಟ್ಟ ಫ್ಯಾಕ್ಟ್ರಿನಲ್ಲಿ ಬೇಕಾದಷ್ಟು ಪ್ರೊಡಕ್ಷನ್ ಕೂಡ ಆಗ್ತಿದೆ. ಸುಮಾರು 2-3 ದಿನ ಬ್ರೇಕ್ ತಗೊಂಡ ನಂತರ ಏನೇನೆಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ಮತ್ತೆ ಹೊಸ ಬ್ಯಾಚ್ ರೆಡಿ ಮಾಡಿದಾಯ್ತು. ಮೆಂತ್ಯ ಹಿಟ್ಟು ಮತ್ತೆ ನಾನ್ ವೆಜ್ ಮಸಾಲ ಮತ್ತೆ ಸಾಂಬಾರ್ ಪೌಡರ್. ಸೊ ತುಂಬಾ ಜನಕ್ಕೆ ನಮ್ಮ ಈ ಎಲ್ಲಾ ಮಸಾಲಾ ಪ್ರಾಡಕ್ಟ್ಸ್ ಇಷ್ಟ ಆಗ್ತಿರೋದೆ ನಂಗೆ ತುಂಬಾ ಖುಷಿ ಕೊಡುತ್ತೆ. ಅದೇ ಹೇಳಿದ್ನಲ್ಲ, ನಾವು ನಿಯತ್ತಾಗಿದ್ರೆ ಖಂಡಿತ ಒಂದಿನ ಒಳ್ಳೇದಾಗತ್ತೆ ಅಂತ. ನೀವೆಲ್ಲ ಯಾರೇನು ಪರ್ಚೇಸ್ ಮಾಡಿಲ್ಲ, ಪ್ಲೀಸ್ ಪರ್ಚೇಸ್ ಮಾಡಿ, ಟ್ರೈ ಮಾಡಿ ತರಿಸ್ಕೊಂಡು. ನಮ್ಮ ಹತ್ರ ಬರೀ ಮಸಾಲಾ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲದೆ ಸ್ನಾಕ್ಸ್ ಕೂಡ ಸಿಗುತ್ತೆ. ಈ ವಾರದಲ್ಲಿ 2 ಮೆಚೂರ್ಡ್ ಫಂಕ್ಷನ್ಗೆ ನಾನು ಲಡ್ಡುಗಳನ್ನ ಮಾಡಿಕೊಟ್ಟಿದ್ದೆ. ಅದರಲ್ಲಿ ಉದ್ದಿನ ಕಾಳಿ ಲಡ್ಡು, ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು, ತಂಬಿಟ್ಟು, ರವೆ ಉಂಡೆ, ಇದೆಲ್ಲ ಸುಮಾರು ಆರ್ಡರ್ಸ್ ಬರ್ತಾನೆ ಇತ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಮಾತ್ರ ನಾನು ಪ್ರಿಪೇರ್ ಮಾಡಿ ಕಳಿಸ್ತೀನಿ. ಇದು ಹುರಿದಕ್ಕಿ ತಂಬಿಟ್ಟು, ಅಕ್ಕಿ ಹುರಿದು ಅದಕ್ಕೆ ಕಡಲೆ ಬೀಜ, ಕೊಬ್ಬರಿ, ಎಳ್ಳು ಮತ್ತೆ ಏಲಕ್ಕಿ ಇದೆಲ್ಲ ಹಾಕಿ ಮಾಡುವಂತ ತಂಬಿಟ್ಟಿಗೆ ಬೇಕಾಗಿರುವಂತ ಹಿಟ್ಟನ್ನ ನಾವು ನಮ್ದೇ ಪುಟ್ಟದಂದು ಪಲ್ವರೈಸರ್ ಅಲ್ಲಿ
ಪೌಡ್ರ್ ಮಾಡಿಕೊಂಡು ನಂತರ ಅದಕ್ಕೆ ಬೆಲ್ಲದ ಪಾಕ ಮಾಡಿಕೊಂಡು, ಅಂದರೆ ಪಾಕ ಅಂದರೆ ಗಟ್ಟಿ ಪಾಕ ಅಲ್ಲ, ಸಾಫ್ಟ್ ಆಗಿರುವಂಥ ಒಂದು ಲಡ್ಡು ರೀತಿಯಲ್ಲಿ, ಅಂದರೆ ತಂಬಿಟ್ಟು ರೀತಿಯಲ್ಲಿ ಮಾಡೋದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೊಂಡು ಅದರಲ್ಲಿ ಕೊಬ್ಬರಿ ಮತ್ತು ಕಡಲೆ ಬೀಜ, ಎಳ್ಳು ಎಲ್ಲ ಹಾಕಿ ಬೆಲ್ಲದ ನೀರು ಹಾಕಿ ಉಂಡೆ ಕಟ್ಟಿ ಸುಮಾರು 30 ಏನು ಇದೆಲ್ಲ ಪೀಸಸ್ ಬೇಕು ಅಂತ ಆರ್ಡರ್ ಮಾಡಿದ್ರು, ಅದೇ ಪ್ರಕಾರವಾಗಿ ಮಾಡಿ ಕಳಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ರೀತಿ ಸ್ನ್ಯಾಕ್ಸ್ ಬೇಕಿದ್ರೆ ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ನಾವು ಪೌಡರ್ ಮಾಡ್ತೀವಿ. ಸೊ ಯಾವತ್ತು ದಿನ ಬೇಕು ಅಂತಂದರೆ ಅವತ್ತಿನ 2 ದಿನಕ್ಕೆ ಮುಂಚೆನೇ ನನಗೆ ನಮ್ಮ ನಂಬರ್ಗೆ ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾದ್ರೆ ಮಾಡಿದ್ರೆ ನಾವು ಫ್ರೆಶ್ ಮಾಡಿ ಅವತ್ತಿನ ದಿನನೇ ನಿಮಗೆ ಕಳಿಸ್ಕೊಡ್ತೀವಿ. ಇವತ್ತು ಬೆಳಗಿನ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. 1 ಕಪ್ ಅಷ್ಟು ಹೆಸರು ಬೇಳೆ, 1 ಕಪ್ ಅಷ್ಟು ಅಕ್ಕಿ, ಇದೆರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ 4 ಕಪ್ ಅಷ್ಟು ನೀರು ಹಾಕೋಣ. 2 ಕಪ್ಗೆ 4 ಕಪ್ ಅಷ್ಟು ನೀರು ಹಾಕಿ ಫಸ್ಟ್ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಯಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೋಬೇಕು. ನಂತರ ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಸುಮಾರು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು. ಇದನ್ನು ಚೆನ್ನಾಗಿ ತೊಳೆದು ಫಸ್ಟ್ ಇದನ್ನು ಹುರ್ಕೋಬೇಕು. 1 ಸ್ಪೂನ್ ಅಷ್ಟು ಎಣ್ಣೆನಲ್ಲಿ 1 ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಮೆಣಸಿನ ಕ್ವಾಂಟಿಟಿ ಜಾಸ್ತಿ ಇದೆ. ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪು, ಹಾಗೆ ತೊಳೆದಿಟ್ಕೊಂಡಿರುವಂಥ ಕರ್ಬೇವು ಸೊಪ್ಪು. ಕರ್ಬೇವು ನೀವು ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಇನ್ನೂ ಚೆನ್ನಾಗಿರುತ್ತೆ. ಮೊದಲು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಸೊ ಇದೆರಡು ಸೊಪ್ಪೆಲ್ಲ ಹಾಕಿರೋದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಈ ರೀತಿ ಆದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ರಫ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೊಳ್ಳೋದು ಬೇಡ. ಇದು ಹೇಗೆ ಮೆತ್ತಿಗಿರುತ್ತೋ ಅದೇ ರೀತಿನಲ್ಲೇ ಮಿಕ್ಸಿನಲ್ಲಿ ಒಂದು 2 ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ತರಿಯಾಗಿದ್ರೂ ತೊಂದರೆ ಇಲ್ಲ. ನಂತರ ಅದೇ ಬಾಂಡಿನಲ್ಲಿ ಮತ್ತೆ ಇನ್ನೊಂದು 2 ಸ್ಪೂನ್ ಅಷ್ಟು ಎಣ್ಣೆ, ಹಾಗೆ 1-2 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಬಿಸಿ ಆದ ಕೂಡಲೇ ಇದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ ಕರಿಬೇವು, ಹಸಿರು ಮೆಣಸಿನಕಾಯಿ, ಹಾಗೆ 1 ಮುಷ್ಟಿ ಕಡಲೆ ಬೀಜ ಹಾಕಿ ಸ್ವಲ್ಪ ಇದನ್ನ ಕ್ರಂಚಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಆಪ್ಷನಲ್, ಕಡಲೆ ಬೀಜದ ಬದಲಾಗಿ ನೀವು ಗೋಡಂಬಿ ಕೂಡ ಹಾಕೋಬಹುದು. ಆನಂತರ 1/4 ಸ್ಪೂನ್ ಅಷ್ಟು ಅರಿಶಿನ, 1/4 ಸ್ಪೂನ್ ಅಷ್ಟು ಇಂಗು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾವು ಮಾಡ್ತಿರೋಂಥ ರೆಸಿಪಿ ಹೆಸರು ಪಾಲಕ್ ಕಿಚಡಿ. ಯೂಶಲಿ ನಾವು ಪೊಂಗಲ್ ಮಾಡ್ತೀವಲ್ವಾ, ಅದೇ ರೀತಿನೇ. ಆದರೆ ಇದಕ್ಕೆ ಪಾಲಕ್ ಸೊಪ್ಪು ಮತ್ತು ಕರಿಬೇ ಸೊಪ್ಪು ಮತ್ತು ಜೀರಿಗೆ, ಮೆಣಸು ಇದನ್ನೆಲ್ಲ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಇರುತ್ತೆ. ಯೂಶಲಿ ಮಕ್ಕಳು ಈ ತರಕಾರಿ ಸೊಪ್ಪು ಇಲ್ಲ ತಿನ್ನಲ್ಲ ಅಂತನವರಿಗೆ ಈ ರೀತಿ ನೀವು ತರಕಾರಿನ ಉಪಯೋಗಿಸ್ಕೊಂಡು ಮಾಡ್ಕೊಡ್ಬೋದು. ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ, ತಿನ್ನಕ್ಕೂ ರುಚಿಯಾಗಿರುತ್ತೆ. ಪಾಲಕ್ ಸೊಪ್ಪು ಬದಲಾಗಿ ನೀವು ಬೀಟ್ರೂಟ್ ಜ್ಯೂಸ್ ತೆಗೆದು ಈ ರೀತಿ ಅಕ್ಕಿ ಬೇಳೆ ಬೇಯಿಸುವಾಗ ಅದೇ ನೀರನ್ನ ಉಪಯೋಗಿಸ್ಕೊಂಡ್ರೆ ಅದು ಕೂಡ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಅಥವಾ ಕ್ಯಾರೆಟ್ನ ಕೂಡ ರುಬ್ಬಿ ಅದನ್ನ ಜ್ಯೂಸ್ ತೆಗೆದು ಹೀಗೆ ನೀವು ಕಿಚಡಿ ಮಾಡುವಾಗ ಉಪಯೋಗಿಸ್ಕೋಬಹುದು. ನೀರು ಬದಲಾಗಿ ಆ ಜ್ಯೂಸ್ನ ಹಾಕಿ ಮಾಡೋದ್ರಿಂದ ಕೂಡ ಕಲರ್ಫುಲ್ ಆಗಿರುತ್ತೆ. ಮಕ್ಕಳು ಡಬ್ಬಿಗೆ ಪ್ಯಾಕ್ ಮಾಡ್ಕೊಡುವಾಗ ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಅವ್ರಿಗೆ ಹೆಲ್ದಿ ಆಗಿರ್ಬೇಕು ಅಂತಂದಾಗ ಈ ತರ ನಾವು ಆಪ್ಷನ್ಸ್ನ ಹುಡ್ಕೋಬಹುದು. ಇವತ್ತು ನಾನು ಮಾಡಿದಂಥ ಈ ಪಾಲಕ್ ಕಿಚಡಿ ಕೂಡ ಟೇಸ್ಟ್ ಅಮೇಝಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕಣ್ಣಿನ ಸಮಸ್ಯೆ ಇರೋರಾಗ್ಲಿ ಅಥವಾ ಐರನ್ ಡಿಫಿಷಿಯನ್ಸಿ ಇರೋರಾಗ್ಲಿ ಪ್ರತಿದಿನ ಪಾಲಕ್ ಸೊಪ್ಪನ್ನ ನೀವು ಯಾವುದೇ ರೂಪದಲ್ಲಿ ಅವರು ತಿನ್ಬೋದು. ಸೊ ಈ ತರ ನಾನು ಪಾಲಕ್ ಕಿಚಡಿ ಅಂತ ಮಾಡಿದ್ದೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇದು ನೋಡಿ, ನಮ್ಮ ವೆಬ್ಸೈಟ್ಗೆ ಹೊಸ ಪೇಜ್ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮಸಾಲೆ ಹಾಕ್ಕೊಂಡು ನಂತರ ನಾವು ಬೇಯಿಸಿಟ್ಕೊಂಡಿರುವಂಥ ಅಕ್ಕಿ ಬೇಳೆ ಹಾಕಿ ಮಿಕ್ಸಿ ಜಾರ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು. ಮತ್ತೆ ಕುದಿಸುವಂಥ ಬೇಯಿಸುವಂಥ ಅವಶ್ಯಕತೆನೇ ಇಲ್ಲ, ಇದೆಲ್ಲ ಚೆನ್ನಾಗಿ ಬೆಂದಿರೋ ಅಂಥದ್ದೇ. ಸೊ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಈ ಪಾಲಕ್ ಪೊಂಗಲ್ನ ನೀವು ಚಟ್ನಿ ಜೊತೆಗೆ ಸರ್ವ್ ಮಾಡಿ ಅಥವಾ ತುಪ್ಪ ಹಾಕ್ಕೊಂಡು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬ ಜನ ಪೇರೆಂಟ್ಸ್ ಒಂದು ಸಣ್ಣ ತಪ್ಪು ಮಾಡ್ತಾರೆ. ಅದೇನು ಅಂತಂದರೆ ಮಕ್ಕಳನ್ನ ಅವ್ರು ಎಷ್ಟೇ ಪ್ರೀತಿಸ್ತಾ ಇರಲಿ ಅದನ್ನು ವ್ಯಕ್ತಪಡಿಸಲ್ಲ, ಅದನ್ನು ಅವ್ರ ಮನಸ್ಸೊಳಗಡೆ ಮುಚ್ಚಿಟ್ಕೊಂಡಿರ್ತಾರೆ. ಮಕ್ಕಳಿಗೆ ಅಪ್ಪ ಅಮ್ಮನೇ ಪ್ರಪಂಚ, ಅಪ್ಪ ಅಮ್ಮಂಗೆ ಮಕ್ಕಳೇ ಪ್ರಪಂಚ. ಸೊ ನಾವು ಎಷ್ಟು ಪ್ರೀತಿಸ್ತಿದ್ದೀವಿ ಅಂತ ಅನ್ನೋದನ್ನು ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ನೀವು ಮನಸ್ಸೊಳಗಡೆ ನೀವು ಮಕ್ಕಳನ್ನ ನಾವು ಎಷ್ಟು ಇಷ್ಟಪಡ್ತೀವಿ ಅಂತ ಅನ್ನೋದನ್ನು ಮುಚ್ಚಿಟ್ಕೊಂಡಿದ್ರೆ ಆ ಮಕ್ಳಿಗೆ ಗೊತ್ತಾಗೋದು ಹೇಗೆ? ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ಬೇಕು ಅಂತನೋ ಅಥವಾ ನೀವು ಪ್ರೀತಿ ತೋರಿಸಿದ ತಕ್ಷಣ ಸಲಿಗೆ ತಗೋತಾರೆ ಅಂತನೋ ಯಾರಾದರೂ ಆ ಥರ ಪೇರೆಂಟ್ಸ್ ಮಾಡ್ತಾ ಇದ್ರೆ ದಯವಿಟ್ಟು ಅವ್ರು ನಿಲ್ಲಿಸಿ. ಯಾಕಂದರೆ ನೀವು ಎಷ್ಟು ಪ್ರೀತಿಸ್ತೀರಾ ಅಂತ ಅನ್ನೋದು ಆ ಮಕ್ಳಿಗೆ ಗೊತ್ತಾದಾಗಲೇ ನಿಮ್ಮ ಹತ್ರ ಅವ್ರು ಜಾಸ್ತಿ ಓಪನ್ ಅಪ್ ಆಗ್ತಾರೆ ಅಥವಾ ನಿಮ್ಮ ಹತ್ರ ವಿಷಯಗಳನ್ನ ಹಂಚ್ಕೋತಾರೆ. ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಬಂದಿತ್ತು. ನನಗೊಬ್ಬ ಟೀನೇಜ್ ಮಗ ಇದ್ದಾನೆ, ಅವನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಿಮಗೂ ಕೂಡ ಒಬ್ಬ ಮಗ ಇದ್ದಾನೆ, ನೀವು ಅವನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರೆ ಈ ಟೀನೇಜಲ್ಲಿ ಅವರಲ್ಲಿ ಏನೇನು ವ್ಯತ್ಯಾಸಗಳಾಗುತ್ತೆ ಅಂತ ಅನ್ನೋದನ್ನು ಅವ್ರು ನನ್ನ ಹತ್ರ ಕೇಳಿದರು. ಆ್ಯಕ್ಚುಲಿ ಎಲ್ಲ ಮನೆಯಲ್ಲೂ ಟೀನೇಜ್ ಮಕ್ಕಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಅನ್ನೋದು ನಮಗೂ ಒಂದೊಂದ್ಸತಿ ತಲೆ ಕೆಟ್ಟೋಗುತ್ತೆ. ಹೇಗೆ ಅವರು ಯಾವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಯಾವಾಗ ಹೇಗಿರ್ತಾರೆ ಅಂತ ಒಬ್ಬ ತಾಯಿಗೆ ಮಾತ್ರನೇ ಅದು ಆ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು.
ಇದೆಲ್ಲ ಯಾವಾಗ ಅಂದರೆ ನಾವು ಮಕ್ಕಳ ಜೊತೆಗೆ ಹೊಂದಾಣಿಕೆ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮಕ್ಕಳನ್ನ ಮೈಂಡ್ನ ಒಂದು ರೀಡ್ ಮಾಡ್ಲಿಕ್ಕಾಗಲಿ ಅಥವಾ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಅವ್ರಿಗೆ ಎಷ್ಟು ಕ್ಲೋಸ್ ಆಗಿರ್ತೀರಲ್ಲ ಅಷ್ಟು ಅವ್ರು ನಿಮ್ಮ ಮುಂದೆ ಓಪನ್ ಅಪ್ ಆಗ್ತಾರೆ. ನೀವು ಎಷ್ಟು ಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀರಾ ಅಥವಾ ನೀವು ನಿಮ್ಮ ಮನಸ್ಸು ಒಳಗಡೆ ಒಂದು ಪ್ರೀತಿನ ಮುಚ್ಚಿಟ್ಕೋತೀರಾ, ಅವ್ರು ಅಷ್ಟೇ ದೂರ ಇರ್ತಾರೆ, ದೂರ ಆಗ್ತಾ ಹೋಗ್ತಾರೆ. ನಾನು ಆಗಲೇ ಹೇಳ್ದಂಗೆ ಇದು ಒಂದು ನನ್ನ ಅನುಭವ ಅಂತಲೇ ಹೇಳಬೇಕು. ನಾವು ತುಂಬ ಚಿಕ್ಕವರಿದ್ದಾಗ ನಮ್ಮನ್ನ ಎತ್ಕೊಂಡಿದ್ದ ಅಥವಾ ನನ್ನನ್ನು ಎತ್ಕೊಂಡಿದ್ದಾಗಲಿ ನನ್ನನ್ನು ಮುದ್ದು ಮಾಡಿದ್ದಾಗಲಿ ನನಗೆ ನೆನಪೇ ಇಲ್ಲ. ನಮ್ಮ ಅಪ್ಪ ಅಮ್ಮ ತುಂಬ ಚಿಕ್ಕವಳಿಂದನೂ ನಮ್ಮ ತಂದೆ ನನಗೊಂದು ಚಾಕ್ಲೇಟ್ ತಂದ್ಕೊಟ್ಟಿದ್ದಾಗಲಿ ಅಥವಾ ನಮಗೊಂದು ಕಡಲೆ ಮಿಠಾಯಿ ತಂದ್ಕೊಟ್ಟಿದ್ದಾಗಲಿ, ಒಂದು ಕಡಲೆ ಪುರಿ ಅಥವಾ ಕಡಲೆ ಬೀಜ ತಂದ್ಕೊಟ್ಟಿದ್ದಾಗಲಿ ನನಗೆ ನೆನಪೇ ಇಲ್ಲ. ನಾವು ಎಷ್ಟೋ ದೊಡ್ಡವರಾದ್ಮೇಲೆ ಕೂಡ ನಾವು ಕೇಳ್ತಾ ಇದ್ವಿ, ಯಾಕಣ್ಣ ನೀವು ಎಲ್ಲರ ಥರ ನಮಗೆ ತಿಂಡಿ ತಂದ್ಕೊಡಲ್ಲ ಅಂತ ಕೇಳ್ತಾ ಇದ್ವಿ. ಸೊ ಅವ್ರಿಗೆ ಆ ಥರ ಅಭ್ಯಾಸ ಇರಲಿಲ್ವೋ ಅಥವಾ ಯಾತಕ್ಕೆ ತಂದ್ಕೊಡ್ತಿರ್ಲಿಲ್ಲ ನಂಗೆ ಗೊತ್ತಿಲ್ಲ. ಇವಾಗ ಮೊಮ್ಮಕ್ಕಳಿಗೆ ಅವ್ರು ಏನು ಕೇಳಿದ್ರು ತೊಗೊಂಡೋಗಿ ಕರ್ಕೊಂಡೋಗಿ ಕೊಡಿಸ್ಕೊಂಡ್ ಬರ್ತಾರೆ ಅಥವಾ ಅವರೇ ತೊಗೊಂಬಂದು ಕೊಡ್ತಾರೆ. ಆದರೆ ನಮಗೆ ಆ ಥರದೊಂದು ಅನ್ಯಾಯ ಆಗಿದೆ ಅಂತಲೇ ನಾನು ಹೇಳ್ತೀನಿ. ನಮಗೂ ಕೂಡ ಅದೊಂದು ಪ್ರೀತಿ ಬೇಕು ಅಂತ ಪರಿತಪಿಸ್ತಾ ಇರ್ತೀವಿ. ಅಪ್ಪ ಅಮ್ಮನ ಪ್ರೀತಿ ಬೇಕು ಅಂತ ಪರಿತಪಿಸ್ತಾ ಇರ್ತೀವಿ. ಯಾರ ಹತ್ರ ಹೋಗಿ ಕೇಳ್ಕೊತೀವಿ, ನಾವು ಬೇರೆ ಏನು ಹೇಳ್ಕೊಳಕ್ಕಾಗಲ್ಲ. ಬೇರೆಯವ್ರು ಯಾರ ಹತ್ರನೂ ನಮಗೆ ಹೇಳ್ಕೊಳಕ್ಕೆ ಅಂತ ಇರೋದು ಅಪ್ಪ ಅಮ್ಮ ಮಾತ್ರನೇ. ಅದರಲ್ಲೂ ಕೂಡ ಅವ್ರು ತುಂಬ ಸ್ಟ್ರಿಕ್ಟ್ ಆಗಿಬಿಟ್ರೆ ನಾವು ಅವ್ರ ಹತ್ರ ಹೋಗಿ ಹೇಳ್ಕೊಳಕ್ಕಾಗಲಿ ಅಥವಾ ಹೋಗಿ ಮಾತಾಡೋಕ್ಕೆ ಭಯ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಎಷ್ಟೋ ವಿಷಯಗಳನ್ನ ಮುಚ್ಚಿಟ್ಬಿಡ್ತೀವಿ. ಹಾಗೇನೆ ಮಕ್ಕಳಿಗೆ ತುಂಬ ಹತ್ರ ಆದಷ್ಟು ನೀವು ಜಾಸ್ತಿ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ಅವ್ರ ಮೈಂಡ್ ಹೆಂಗೆ ಅವ್ರು ಬದಲಾಗ್ತಿರ್ತಾರೆ, ಅದು ಹಾರ್ಮೋನಲ್ ಚೇಂಜಸ್ ಇಂದ ಟೀನೇಜಲ್ಲಿ ಬೇಕಾದಷ್ಟು ಬದಲಾವಣೆ ಆಗೋದ್ರಿಂದ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಅವ್ರ ಬಿಹೇವಿಯರಲ್ಲಿ ಸ್ವಲ್ಪ ಬದಲಾವಣೆ ಇದ್ರೂ ಕೂಡ ನಾವು ಕೋಪ ಮಾಡ್ಕೊಳ್ದೆ ತಾಳ್ಮೆಯಿಂದ ಇರಬೇಕು. ಸೊ ಈ ಸ್ವಲ್ಪ ಒಂದು 16-18 ವಯಸ್ಸಿನವರೆಗೂ ಆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಹರ್ಷಿತ್ಗೂ ಕೂಡ ಹೀಗೇನೆ. ಅವ್ನು ಯಾವಾಗ ಕೋಪ ಮಾಡ್ಕೋತಾನೆ, ಯಾವಾಗ ಏನೋ ಡಲ್ ಆಗಿರ್ತಾನೆ ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಪ್ರತಿದಿನ ಅವ್ನ ಪಕ್ಕದಲ್ಲಿ ಕುತ್ಕೊಂಡು ಅವನ್ನ ಮಾತಾಡಿಸ್ತಾ ಇರ್ತೀನಿ. ಆದ್ರೂ ಕೂಡ ಅವ್ನ ಒಳಗಡೆ ಏನಿದೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗಲ್ಲ. ಇವತ್ತಿಗೂ ಅವ್ನ ಮನಸ್ಸಲ್ಲಿ ಇರೋದನ್ನ ನಾನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವನು ಅಷ್ಟು ಓಪನ್ ಆಗಿ ಮಾತಾಡಲ್ಲ. ಜಾಸ್ತಿ ಮಾತಾಡುವಂಥ ಮಕ್ಕಳಲ್ಲಿರುವಂಥ ಮನಸ್ಸಿನ ಒಳಗಡೆ ಏನಿರುತ್ತೆ ಅದನ್ನ ಈಚೆಗೆ ನಾವು ತೆಗಿಬೋದು. ಮಾತಾಡ್ದಲ್ಲೇ ಇರುವಂಥ ಮಕ್ಕಳನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು, ಹಾಗೆ ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ತುಂಬ ಜಾಸ್ತಿ ಸ್ಟ್ರಿಕ್ಟ್ ಮಾಡಕ್ಕೆ ಹೋಗ್ಲೇಬಾರ್ದು. ನೀವು ಎಷ್ಟು ಪ್ರೀತಿಯಿಂದ ಅವ್ರ ಜೊತೆಗೆ ನಡ್ಕೋತಿರೋ ಅಷ್ಟೇ ಪ್ರೀತಿಯಿಂದ ಅವರು ಕೂಡ ನಿಮ್ಮ ಜೊತೆಗೆ ಏನು ಕ್ಲೋಸ್ ಆಗಿರ್ತಾರೆ. ಸೊ ಇಷ್ಟೇ ಇದು ಗುಟ್ಟು. ಪೇರೆಂಟ್ಸ್ ಇದನ್ನೆಲ್ಲ ತುಂಬ ಮುಚ್ಚಿಟ್ಕೊಂಡು ಬೆಳ್ಸಕ್ಕೆ ಹೋಗ್ತಾರೆ. ಮಕ್ಕಳನ್ನ ನಾವು ತುಂಬ ಪ್ರೀತಿಸೋದನ್ನ ತೋರಿಸ್ಬಿಟ್ರೆ ಅವ್ರು ಸಲಿಗೆ ತಗೋತಾರೆ ಅಂತ ಅಥವಾ ತುಂಬ ಡಿಮಾಂಡ್ ಮಾಡ್ತಾರೆ ಅಂತನೋ ಏನೋ. ಸೊ ಈ ಥರದ ಹಿಂಗೆ ಮಾಡ್ತಾರೆ. ಸೊ ಆದಷ್ಟು ನೀವು ಮಕ್ಕಳಿಗೆ ಕ್ಲೋಸ್ ಆಗಿರಿ, ಪೇರೆಂಟ್ಸೇ ಕ್ಲೋಸ್ ಆಗಿರ್ಬೇಕಲ್ವ. ಎಷ್ಟೋ ಘಟನೆಗಳನ್ನ ನಾವು ನೋಡ್ತಿದ್ದೀವಲ್ಲ, ಯಾವಾಗ ನಾವು ಅವ್ರಿಗೆ ಹತ್ರ ಇರ್ತೀವಿ ಬೇರೆ ಯಾರು ಫ್ರೆಂಡ್ಸ್ ಅಂತ ಅನ್ಸಲ್ಲ. ಫಸ್ಟ್ ನಾವೇ ಅವ್ರಿಗೆ ಜ್ಞಾಪಕಕ್ಕೆ ಬರುತ್ತೆ ಏನಾದ್ರು ಹೇಳಬೇಕು ಅಂತ ಅನಿಸಿದಾಗ ನೆಕ್ಸ್ಟ್ ಅವ್ರು ಹೋಗೋದು ಅವ್ರ ಫ್ರೆಂಡ್ಸ್ ಹತ್ರಕ್ಕೆ. ನಾವು ಇಲ್ಲಿ ಸ್ಟಿಕ್ ಮಾಡಿಬಿಟ್ರೆ, ನಾವಿಲ್ಲಿ ಏನು ಕೇಳ್ದಲೇ ಇದ್ರೆ ಅವರೆಲ್ಲ ಹೋಗಿ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕೆ ಶುರು ಮಾಡ್ತಾರೆ. ಇಷ್ಟೇ. ಸೊ ಪೇರೆಂಟ್ಸ್ ಆದಷ್ಟು ನಿಮ್ಮ ಪ್ರೀತಿನ ನಿಮ್ಮ ಮಕ್ಕಳ ಜೊತೆಗೆ ಹಂಚ್ಕೊಳ್ಳಿ. ಅವರು ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳೋದಕ್ಕೆ ಅದೊಂದು ಅವಕಾಶ ಸಿಗುತ್ತೆ. ಇವತ್ತು ಅರ್ಜೆಂಟಲ್ಲಿ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಈಗ ತಾನೇ ರೈಸ್ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇದೇ ಕುಕ್ಕರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಒಂದು 1/2 ಕಪ್ಪಷ್ಟು ತೊಗರಿಬೇಳೆ, 1/2 ಕಪ್ಪಷ್ಟು ಹೆಸರುಬೇಳೆ, ಇದೆರಡನ್ನೂ ವಾಶ್ ಮಾಡ್ಕೊಳ್ಳೋಣ. ತೊಳೆದಿರೋವಂಥ ಬೇಳೆ, ಒಂದು ಸಣ್ಣ ಕಟ್ಟಷ್ಟು ಪಾಲಕ್ ಸೊಪ್ಪು. ಐರನ್ ಡೆಫಿಷಿಯನ್ಸಿ ಇರೋರಿಗೆ ಪಾಲಕ್ ಸೊಪ್ಪು ಪ್ರತಿದಿನ ಉಪಯೋಗಿಸ್ಕೋಬೋದು. ಇವತ್ತು ಬೆಳಗ್ಗೆ ಕೂಡ ಪಾಲಕ್ ಸೊಪ್ಪು ಉಪಯೋಗಿಸಿ ಕಿಚಡಿ ಮಾಡಿದ್ದೆ, ಅಂದರೆ ಪೊಂಗಲ್ ಮಾಡಿದ್ದೆ, ತುಂಬ ರುಚಿಯಾಗಿತ್ತು. ಅದೇ ಉಳಿದಿರೋಂಥ ಪಾಲಕ್ನ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಹೆಸರುಬೇಳೆ, ತೊಗರಿಬೇಳೆ, ಪಾಲಕ್ ಸೊಪ್ಪು ಜೊತೆಗೆ 1 ಈರುಳ್ಳಿ, 2 ಟೊಮೆಟೊ ರಫ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಇದು ಬೆಂದ ಮೇಲೆ ಮತ್ತೆ ಮ್ಯಾಶ್ ಮಾಡಿದಾಗ ನುಣ್ಣಗಾಗುತ್ತೆ. ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಎಣ್ಣೆ, ನೀರು. ಉಪ್ಪು ನಾನು ಇವಾಗ ಹಾಕ್ತಾ ಇಲ್ಲ, ಯಾಕಂದರೆ ಉಪ್ಪು ಹಾಕ್ಬಿಟ್ರೆ ಕೆಲವೊಮ್ಮೆ ಬೇಳೆ ಸರಿಯಾಗಿ ಬೇಯಲ್ಲ. ಸೊ ಇದೆಲ್ಲ ಫಸ್ಟ್ ಬೇಯಲಿ, ಆನಂತರ ಉಪ್ಪು ಹಾಕ್ಕೋಬೋದು. ಕೆಲಸ ಜಾಸ್ತಿ ಇರೋದ್ರಿಂದ ಒಂದ್ಸತಿ ಕುಕ್ಕರ್ ಇಟ್ಬಿಟ್ಟು ಕೆಳಗಡೆ ಹೋಗೋದು, ಸ್ವಲ್ಪ ಕೆಲಸ ನೋಡ್ಕೊಂಡು ಬರೋದು, ಮತ್ತೆ ಮೇಲ್ ಬರೋದು, ಮತ್ತೆ ಅಡುಗೆ ಕಂಟಿನ್ಯೂ ಮಾಡೋದು, ಈ ರೀತಿ ಮಾಡ್ತಾ ಇರ್ತೀನಿ. ಸೊ ಕುಕ್ಕರ್ ಇಟ್ಬಿಟ್ಟು ಹೋಗಿದೆ, 3 ವಿಸಿಲ್ ಕೂಗಿದಾಗಿದೆ. ಆನಂತರ ಇದಕ್ಕೆ ಉಪ್ಪು ಹಾಕಿ ಒಂದ್ಸತಿ ಮ್ಯಾಶ್ ಮಾಡ್ಕೊಳ್ಳೋಣ. ಇದಂತೂ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ. ಪಾಲಕ್ ಸೊಪ್ಪು ಬದಲಾಗಿ ನೀವು ಬೇರೆ ಬೇರೆ ಸೊಪ್ಪು ಹಾಕ್ಕೊಂಡು ಇದೇ ಥರ ಮಾಡ್ಕೋಬೋದು. ಸೊ ಪಾಲಕ್ ಸೊಪ್ಪು ಒಂದ್ಸತಿ ನೀವು ತೊಗೊಂಬಂದ್ರೆ ಈ ರೀತಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಅಡುಗೆ ಎರಡನ್ನೂ ಮಾಡ್ಕೊಳ್ಳೋ ರೀತಿಯಲ್ಲಿ ನಾನು ನಿಮ್ಗೆ ಇವತ್ತು ಈ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ. ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ. 1-2 ಸ್ಪೂನಷ್ಟು ಎಣ್ಣೆನಲ್ಲಿ ಸಾಸಿವೆ, ಜೀರಿಗೆ ಅದೆರಡು ಸಿಡಿದ ನಂತರ 1 ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ನಾವು ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು
ಇನ್ನು ಫ್ಲೇವರ್ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ಉಪಯೋಗಿಸೋದ್ರ ಎಷ್ಟು ಬೆಳ್ಳುಳ್ಳಿ ಹಾಕ್ತಿರೋ ಅಷ್ಟೇ ರುಚಿ ಜಾಸ್ತಿ. ಇದು ನಿಮಗೆ ಕಲರ್ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತದೆ, ಜಿಂಜರ್ ಥರ. ಆ್ಯಕ್ಚುಲಿ ಇದು ಬೆಳ್ಳುಳ್ಳಿ. ನಾನು ಇದನ್ನು ಈ ರೀತಿ ಏನು ಚಾಪ್ ಮಾಡಿ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಸಾಂಬಾರು ಪುಡಿ ಹಾಕಿದ್ದೀನಿ. ನಮ್ಮ ಹೋಮ್ ಮೇಡ್ ಸಾಂಬಾರು ಪೌಡರ್ 1 ಅಥವಾ 1.5 ಸ್ಪೂನಷ್ಟು ಪೌಡರ್ ಹಾಕಿ, ಪೌಡರ್ ಸೀದ್ ಹೋಗಬಾರ್ದು ಅಂತ ಇಮಿಡಿಯೇಟಾಗಿ ನಾವು ಅದಕ್ಕೆ ಬೇಳೆ ಬೇಯಿಸ್ಕೊಂಡಿರೋಂಥ ನೀರನ್ನೇ ಹಾಕ್ಕೊಂಬಿಟ್ರೆ ಸಾಂಬಾರು ಪುಡಿ ಏನು ಸೀದ್ ಹೋಗಲ್ಲ. ಈ ಥರ ಒಗ್ಗರಣೆಗೆ ಸಾಂಬಾರು ಪುಡಿ ಹಾಕಿ ನಂತರ ಸಾಂಬಾರಲ್ಲಿ ಕುಚ್ಕೊಳ್ಳೋದ್ರಿಂದ ಆ ಫ್ಲೇವರ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ನೀವು ತುಪ್ಪದ ಒಗ್ಗರಣೆ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಒಂದ್ಸತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುಚ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಇದಂತೂ ತುಂಬ ರುಚಿಯಾಗುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹಾಗೆ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೇಳ್ತಾ ಇದ್ದೀನಿ. ಹೊರಡಕ್ಕೂ ಮುಂಚೆ ಇವತ್ತಿನ ವ್ಲಾಗಲ್ಲಿ ನಾನು ಟೀನೇಜ್ ಮಕ್ಕಳ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ಗೆ ಹೇಳಿದೆ. ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಅಥವಾ ಒಂದು ಒಳ್ಳೆ ಗುಡ್ ಮೆಸೇಜ್ ಇದೆ ಅಂತ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಬ್ಲಾಗ್ ಜೊತೆಗೆ. ಹೋಗ್ಬರ್ಲಾ?